ಗೌರವಾನ್ವಿತರೆ, ಅಧಿಕಾರಿ ಮಿತ್ರರೇ, ನೆರೆದಿರ್ತಕ್ಕಂಥ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಮಾಧ್ಯಮದ ಮಿತ್ರರೇ, ಗೃಹ ಮಂಡಳಿ ಬಹಳ ವಿಶೇಷವಾದಂತಹ ಚಿಂತನೆಯನ್ನ ಮಾಡಿ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನ ಆನೇಕಲ್ ತಾಲೂಕಿನಲ್ಲಿ ಇವತ್ತೇನು ಒಂದು ಹೊಸ ಬಡಾವಣೆ ಸುಮಾರು 2,000 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಈ ಒಂದು ಬಡಾವಣೆ ಆನೇಕಲ್ ತಾಲೂಕು ಅಂತ ಹೇಳಿದ್ರೆ ಕೆಲವರೆಲ್ಲರೂ ಕೂಡ ಕೊನೆ ಭಾಗ ಇಲ್ಲಿ ಯಾಕೆ ಬೇಕಾಗಿತ್ತು ಈ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಅಂತ ಹೇಳಿ ಚಿಂತನೆ ಮಾಡ್ತಕ್ಕಂಥದ್ದು ಉಂಟು, ಚರ್ಚೆ ಮಾಡ್ತಕ್ಕಂಥದ್ದು ಉಂಟು. ಬಹುಶಃ ಬೆಂಗಳೂರು ಅರ್ಧ ಜನ ಸುಮಾರು ಏನು ಉದ್ಯೋಗವನ್ನ ಮಾಡ್ತಕ್ಕಂಥವ್ರು ಮತ್ತು ಉದ್ಯೋಗವನ್ನ ಹರಿಸ್ತಕ್ಕಂಥವ್ರು ಎಲ್ಲರೂ ಕೂಡ ಇಲ್ಲಿಂದನೇ ಹೋಗ್ತಾರೆ, ಮತ್ತೆ ಇಲ್ಲಿಗೆ ಬರ್ತಾರೆ. ಸೊ ದಿನದಿಂದ ದಿನಕ್ಕೆ ಜನಸಂಖ್ಯೆ ಬೆಳೀತಾನೆ ಇದೆ. ಬೆಂಗಳೂರು ಜಿಲ್ಲೆಯ ನಗರ ಜಿಲ್ಲೆಯ ಒಂದು ಭಾಗ ಆನೇಕಲ್ ತಾಲೂಕು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಬೆಂಗಳೂರಿನ ಹೊರಗಡೆ ಅಂತಕ್ಕಂಥದ್ದವ್ರು ಯಾರು ಕೂಡ ತಿಳ್ಕೊಳ್ಳುವಂಥದ್ದಾಗ್ಲಿ, ಇಲ್ಲಿ ಯಾಕೆ ಅವಶ್ಯಕತೆ ಇದೆ ಅಂತಕ್ಕಂಥದ್ದಲ್ಲ. ಇವತ್ತು ನಾವು ಏನು ಈ ಕ್ರೀಡಾಂಗಣವನ್ನ ನಮ್ಮ ಸರ್ಕಾರ ಇವತ್ತು ತೀರ್ಮಾನ ಮಾಡಿ, ಮಾನ್ಯ ವಸತಿ ಸಚಿವರು ನನ್ನ ಮನವಿ, ಹಿಂದೆ ಸೋಮಣ್ಣವರು ಇಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡುವಂತ ಸಂದರ್ಭದಲ್ಲೂ ಕೂಡ ನಾನು ಅವ್ರಿಗೂ ಕೂಡ ಮನವಿಯನ್ನು ಮಾಡಿದ್ದೆ. ದಯವಿಟ್ಟು ಇಲ್ಲಿ ಒಂದು ಕ್ರೀಡಾಂಗಣವನ್ನ, ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನ, ಸುಸಜ್ಜಿತವಾದಂತಹ ಕ್ರೀಡಾಂಗಣವನ್ನ ನೀವು ಮಾಡಿಕೊಡ್ಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಆನೇಕಲ್ ತಾಲೂಕಿನಲ್ಲಿ ಸೂರ್ಯ 1 ಅಂತ ಮಾಡಿದ್ದಾರೆ, ಸಿಟಿ ಅಂತ 1 ಅಂತ ಮಾಡಿದ್ದಾರೆ, 2 ಅಂತ ಮಾಡಿದ್ದಾರೆ, 3 ಅಂತ ಮಾಡಿದ್ದಾರೆ, 4 ಅಂತ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಇದೆ, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಹೆಬ್ಗೋಡಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಸೊ ಹೀಗೆ ಸಾಕಷ್ಟು ಕೈಗಾರಿಕಾ ಪ್ರದೇಶಗಳನ್ನು ಹೊಂದಿರತಕ್ಕಂತ ಒಂದು ಪ್ರದೇಶ. ಎಲೆಕ್ಟ್ರಾನಿಕ್ ಸಿಟಿ ಅಂತ ಹೇಳಿದ್ರೆ ವಿಶ್ವದ ಗಮನವನ್ನ ಸೆಳೆತಕ್ಕಂತ ಒಂದು ITBT ಸೆಕ್ಟರ್ ಇಲ್ಲಿರ್ತಕ್ಕಂಥದ್ದು ಫೇಸ್ 1 ಮತ್ತು ಫೇಸ್ 2. ಸೊ ಹಾಗಾಗಿ ಈ ಭಾಗದಲ್ಲಿ ನೀವು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣವನ್ನ ಮಾಡಿದ್ದೇ ಆಯ್ತು ಅಂದ್ರೆ ಈ ಭಾಗಕ್ಕೆ ಮತ್ತು ಇಡೀ ಬೆಂಗಳೂರಿಗೆ, ನಾನು ಇಲ್ಲೊಂದೇ ಕಡೆ ಮಾಡಬೇಕು ಅಂತಕ್ಕಂಥದ್ದಲ್ಲ, ಬೆಂಗಳೂರಿನ 4 ದಿಕ್ಕುಗಳಲ್ಲೂ ಕೂಡ ಒಂದೊಂದು ಕ್ರೀಡಾಂಗಣವನ್ನ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದೆ. ಈಗಲೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನ ಮಾಡ್ತೇನೆ. ನಮ್ಮ ಕಂಠೀರವ ಸ್ಟೇಡಿಯಂ, ಅದಾದ್ಮೇಲೆ ನಮ್ಮ KCA ಸ್ಟೇಡಿಯಂ, ಅದಾದ್ಮೇಲೆ ನಮ್ಮ ಹಾಕಿ ಸ್ಟೇಡಿಯಂ, ಇದು 3 ಬಿಟ್ರೆ ಮತ್ತೆ ನಾವು ಒಂದು ಕ್ರೀಡಾಂಗಣವನ್ನ ನಾವು ಬಹಳ ವರ್ಷಗಳ ಕಾಲ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಇವತ್ತು ಈ ಭಾಗದಲ್ಲಿ ಮಾಡಿರ್ತಕ್ಕಂಥದ್ದಕ್ಕೆ ಅರ್ಥ ಬಂದಿದೆ, ಒಂದು ಶಕ್ತಿ ಬಂದಿದೆ. ಹಾಗಾಗಿ ಇವತ್ತು ಮಾನ್ಯ ವಸತಿ ಸಚಿವರು ಮತ್ತು ಶಿವಲಿಂಗೇಗೌಡರು ಮತ್ತು ಅಧಿಕಾರಿಗಳ ತಂಡ ಸಂಪೂರ್ಣವಾಗಿ ಏನೇ ಪರ ವಿರೋಧ ಇದ್ರೂ ಕೂಡ ಇದನ್ನ ದೃಢವಾಗಿ ನಿಂತು ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸತಕ್ಕಂತ ಹಂತಕ್ಕೆ ತಂದಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.